ಮೇಷರಾಶಿಯವರಿಗೆ ಗುರು ಸಂಚಾರ 2024ರ ಫಲಾಫಲಗಳನ್ನು ನೋಡೋಕೆ ಹೋದಾಗ ಗುರು 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗೆ 12 ಮತ್ತು 9ರ ಅಧಿಪತಿಯಾಗಿರ್ತಕ್ಕಂಥ ಗುರು 6, 8, 10ನ್ನು ದೃಷ್ಟಿ ನೋಡ್ತಾ ಇರ್ತಕ್ಕಂಥದ್ದು. ಧನಯೋಗ ಇರ್ತಕ್ಕಂಥದ್ದು, ದೊಡ್ಡದಾಗಿ ಆರ್ಥಿಕ ಬಲ, ಯಾವುದೋ ಒಂದು ತುಂಬ ದಿವಸಗಳಿಂದ ಕಾಯ್ತಾ ಇದ್ದೀರಾ ಅದು ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಣಕಾಸಿನ ಯೋಗ ಚೆನ್ನಾಗಿರುತ್ತೆ, ಸಂಪತ್ತಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಯಶಸ್ಸು ಕೀರ್ತಿ ಎಲ್ಲ ಸಿಗ್ತಕ್ಕಂಥ ಯೋಗ, ಅಭಿಪ್ರಾಯಗಳಿಗೆ ಮನ್ನಣೆ ಸಿಗ್ತಕ್ಕಂಥ ಯೋಗ, ಕುಟುಂಬ ಸದಸ್ಯರ ಸಹಕಾರ ತುಂಬ ಚೆನ್ನಾಗಿರುತ್ತೆ. 6ರ ದೃಷ್ಟಿ ಇರ್ತಕ್ಕಂಥ ಗುರುವಿನಿಂದ ಏನಾಗುತ್ತೆ, ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ಮದುವೆ ಅಥವಾ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಟ್ಟರೆ ಒಳ್ಳೆಯದಾಗ್ತಕ್ಕಂಥದ್ದು, ಮನೆಯಲ್ಲಿ ಮಗು ಹುಟ್ಟತಕ್ಕಂಥದ್ದು ಅಥವಾ ಮಗುವಿನ ಜನನ, ಈ ಗುರುಬಲ ಇದ್ದಂಥ ಸಮಯದಲ್ಲಿ ಆ ಮನೆಯಲ್ಲಿ ಒಬ್ಬ ಅತಿಥಿ ಬರ್ತಕ್ಕಂಥದ್ದು, ಸಂತೋಷವಾಗಿರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಗುರುದೃಷ್ಟಿಯಿಂದ ಆರೋಗ್ಯದಲ್ಲಿ ಕಂಟಕಗಳು ದೂರ ಆಗ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ವೃತ್ತಿ ಜೀವನದಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದು, ಸಾಲದಿಂದ ಮುಕ್ತಿ ಆಗ್ತಕ್ಕಂಥದ್ದು, ಶತ್ರುಗಳು ದಮನ ಆಗ್ತಕ್ಕಂಥ ಯೋಗ, ಶೈಕ್ಷಣಿಕ ಪ್ರಗತಿ, ಸಂಬಂಧಗಳು ಚೆನ್ನಾಗಿರುತ್ತೆ, ವಾಹನ ಯೋಗ ತುಂಬ ಚೆನ್ನಾಗಿರುತ್ತೆ, ಆಭರಣ ಯೋಗ ಅಂತ ಹೇಳುತ್ತೆ. ಹಾಗೆಯೇ ಏನು ಜನ್ಮದಲ್ಲಿರ್ತಕ್ಕಂಥ ಗುರು ಅದು ಗುರುಬಲ ಇದೆಯಾ ಇಲ್ಲ ಅನ್ನೋದಕ್ಕಿಂತ ಶತ್ರು ಮನೆಯಲ್ಲಿರೋದ್ರಿಂದ ತುಂಬ ಅಲರ್ಟ್ ಆಗಿರುತ್ತೆ, ದಕ್ಷತೆ ಇರುತ್ತೆ, ಸರ್ಕಾರಿ ಉದ್ಯೋಗಸ್ಥರಿಗೆ ಕೀರ್ತಿ ಆಗುತ್ತೆ, ಸ್ವಲ್ಪ ಅಹಂ ಜಾಸ್ತಿ ಆಗ್ತೀವಿ, ಸ್ವಲ್ಪ ಕೋಪತಾಪಗಳು ಜಾಸ್ತಿ ಆಗ್ತೈತೆ, ಸೀಕ್ರೆಟಾಗಿ ಇಟ್ಕೋಬೇಕಾಗಿರುತ್ತೆ, ವೃತ್ತಿಯಲ್ಲೂ ಚೆನ್ನಾಗಿರುತ್ತೆ, ಹೊಸ ಉದ್ಯಮಗಳ ಸ್ಥಾಪನೆ ಮಾಡ್ಕೊಳ್ತೀರಾ, ಸ್ಥಾನ ಪಲ್ಲಟ ಆಗ್ತಕ್ಕಂಥ ಸಾಧ್ಯತೆ ಕೂಡ ಮೇಷರಾಶಿಯವರಿಗಿರುತ್ತೆ. ಗುರುಬಲ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಗುರು 2ನೇ ಮನೆಯಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ಅದೇ ವೃಷಭ ರಾಶಿಗೆ ಹೋದಾಗ ಜನ್ಮದಲ್ಲೇ ಇರುತ್ತೆ, ಆದರೆ ಇವರಿಗೆ 2ನೇ ಮನೆಯಿಂದ ತುಂಬ ಶುಭ ಆಗ್ತಕ್ಕಂಥ ಯೋಗ, ವಿದ್ಯಾರ್ಥಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ, ಧರ್ಮಚಿಂತಕರಿಗೆ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಈ ಒಂದು ಮೇಷರಾಶಿಯವರಿಗೆ 2024ರ ಗುರು ಸಂಚಾರ ಫಲಾಫಲ ತುಂಬ ಚೆನ್ನಾಗಿದೆ. ಇವರು ಏನು ಮಾಡ್ಕೋಬೇಕಾಗಿರುತ್ತೆ, ಪುಸ್ತಕಗಳನ್ನು ದಾನ ಮಾಡೋದು, ಲೇಖನಿಗಳನ್ನು ಪುಸ್ತಕಗಳನ್ನು ದಾನ ಮಾಡ್ತಕ್ಕಂಥದ್ದು, ಸೋಮವಾರ ಶಿವನಿಗೆ ಅಭಿಷೇಕ ಮಾಡಿಸೋದ್ರಿಂದ ಸಾಕಷ್ಟು ತುಂಬ ಒಳ್ಳೆಯದಾಗುತ್ತೆ. ಓಂ ಬ್ರಹ್ಮಪುತ್ರಾಯ ನಮಃ ಈ ಮಂತ್ರವನ್ನು ಹೆಚ್ಚು ಜಪ ಮಾಡ್ಕೊಳ್ಳಿ, ವರ್ಷದಲ್ಲಿ ಎಷ್ಟು ಸಾಧ್ಯವಾದರೆ ಅಷ್ಟು ಜಪ ಮಾಡ್ಕೊಂಡಿದ್ದೆ ಆದರೆ ತುಂಬ ಚೆನ್ನಾಗಿರುತ್ತೆ. ಗುರು 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನಿಮಗೆ 9 ಮತ್ತು 2 ಅದೃಷ್ಟ ಸಂಖ್ಯೆಗಳಾಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ.